ಶಂಕರ ಶಂಕರ. ಓ ಇದೇನಮ್ಮ? ಹಾಂ, ಸೂರ್ಯನ ಯಾಕಡೆ ಕುಟ್ಬಿಟ್ಟವನೆ? ಮಗನ ಹುಡ್ಕೊಂಬಂದ್ಬಿಟ್ಟಿದ್ಯಲ್ಲಮ್ಮ. ಅಲ್ಲ ಮನೆ ಗೃಹ ಪ್ರವೇಶ ಕೇಳಿದ್ರು ಬರಿಲ್ಲ ನೀನು. ಹಾಂ, ಯಾತ್ರದ್ದು ಫೋನ್ಗಳಾಗ ಫೋನ್ ಮಾಡಿ ಹೇಳ್ತೀರಲ್ಲಪ್ಪ, ನಿಮ್ಮ ಕಾಲಿಗೆ ಬಂದು ಹೇಳಕ್ ಮೈಬಾರಿಗಳು. ಹಾಂ, ಫೋನುಗಳೊಂದು ಮಾಡಿಬಿಡ್ತೀರಿ. ಎಷ್ಟು ದಿನ ಆಗೈತೆ? ನಮ್ಮ ಅಮ್ಮನ ಏನಾಗವಳೆ ಎತ್ತ ಅಂತ ನೋಡಕ್ ಬಂದೆ ನೀನು? ಬಂದೇನ ನೀನು? ನೀನು ಏನಂದಮ್ಮ ನಾನು ಫೋನ್ ಮಾಡಿದಾಗ? ಇಲ್ಲಪ್ಪ ನಾನು ಬರಲ್ಲ, ನನ್ನ ಕೈಲಿ ಆಗಲ್ಲ ಅಂದೆ. ನಾನು ಬರ್ತೀನಿ ಅಂತ ಒಂದು ಮಾತು ಅಂದಿದ್ರೆ ಕಾರ್ ಕಳಿಸ್ತಾ ಇರಲಿಲ್ಲ. ಹಾಂ, ನಿನಗೇನೋ ಇಷ್ಟ ಇಲ್ಲೇನೋ ಬರಕ್ಕ, ಆಮೇಲೆ ದೂರ ಬರೋ ಓಡಾಡಿದ್ರೆ ಆಯಾಸ ಆತದೇನೋ ಅಂತ ಕಲ್ದಿರಾಗ್ಬಿಟ್ನಿ. ಎಂಥದ್ದು ಇಲ್ಲಪ್ಪ, ಇವಾಗ ಬಂದಿಲ್ಲ ನಾನು. ಹಾಂ, ಓ ಸಂತೋಷ ಆಯ್ತಮ್ಮ. ಅಮ್ಮ ಕೂತ್ಕಮ್ಮ. ಯಾರಮ್ಮ ಇವರು? ಮನೆ ಕೇಳಿದಾಗ ಬೆನ್ನೋವು ಮೇಲು ಅಂದಲ್ಲ, ತಿರ್ಗಾ ಯಾಕ ಬೆನ್ನು ಹಂಗೆ ಇಟ್ಕೊಂಡಿದ್ಯಾ? ಅಯ್ಯೋ ಸಾಯೋ ಪ್ರಾಣನಪ್ಪ. ಒಂದು ದಿವಸ ಹಂಗಿರ್ತದೆ, ಒಂದು ದಿವಸ ಹಿಂಗಿರ್ತದೆ. ಏನಮ್ಮ? ಏನೋ ವಿಷಯ ಇಲ್ದಿದ್ದು ನೀನು ಬರಲ್ಲ ಏನಮ್ಮ? ಏನೂ ಇಲ್ಲಪ್ಪ, ಅವತ್ತು ನಿಂಗೆ ಫೋನಾಗಿ ಹೇಳಿದ್ನಲ್ಲ, ಈ ಅಪ್ಪನಿಗೆ ನಿಮ್ಮ ಅಪ್ಪನು 10 ಲಕ್ಷ ಕೊಡಬೇಕಾಗಿದ್ದು ಅಂತ. ಏನು ಮನೆ ಹತ್ರ ಬಂದು ಬಲೆ ಬೊಂಬಳಿ ಮಾಡ್ತಾನಪ್ಪ. ಅದಕ್ಕೆ ನಾನು ನನ್ನ ಮಗನ ಮನೆ ಹತ್ರ ಕರ್ಕೊಂಡು ಹೋಗ್ತೀನಿ ಬಾಪ, ನೀನೇ ಹೇಳಿ ಅಂತ ಕರ್ಕೊಂಬಂದಿದ್ದೀನಿ. ಅದೇನೋ ನೀನೇ ಮಾತಾಡ್ಕೊಂಬಿಡಪ್ಪ. ನನ್ನ ಕಾಲು ನೆಮ್ಮದಿಯಾಗಿರೋಕೆ ಬಿಡ್ತಾ ಇಲ್ಲ ಈ ಅಪ್ಪನ. ಎಷ್ಟು ಕೊಡ್ಬೇಕಪ್ಪ ನಿಮಗೆ ನಮ್ಮ ಅಪ್ಪನು? ಆವಾಗ ನನ್ನ ಹತ್ರ ಒಂದು 6 ಲಕ್ಷ ಇಸ್ಕೊಂಡಿದ್ನಪ್ಪ, ಬಡ್ಡಿ ಕಾಂತ ಬಡ್ಡಿ ಗಿಟ್ಟೆಲ್ಲ ಸೇರಿ ಇವಾಗ ಒಂದು 10 ಲಕ್ಷ ಆಗೈತೆ. ನಂಗೆ ಬೇಕಪ್ಪ, ನಂಗೆ ಇವಾಗ ಬೆಲೆ ಕಷ್ಟ ಆಗೈತೆ. ನಮ್ಮ ಮಕ್ಕಳು ನಮ್ಮನ್ನ ಯಾರು ನೋಡ್ಕೊತಾ ಇಲ್ಲ. 10 ಲಕ್ಷನಾ? ಅಲ್ಲ ನಮ್ಮ ಅಪ್ಪನು ಯಾವಾಗ ಇಸ್ಕೊಂಡಿದ್ನು? ಏನು ನಮ್ಮ ಅಪ್ಪನಿಗೆ ನಿಮ್ಮ ಹತ್ರ ದುಡ್ಡು ಇಸ್ಕೊಂಡಂಥ ಪರಿಸ್ಥಿತಿ ಏನಾಗಿತ್ತು? ಹಾಂ, ಒಂದು ಅರ್ಥ ಆಗ್ತಾ ಇಲ್ಲ ನಂಗೆ. ಯಾವಾಗೋ ಈಸ್ಕೊಂಡವನೆ. ಅದು ಯಾವಾಗ ಈಸ್ಕೊಂಡೋ ನಂಗೂ ತಿಳಿದು. ಏನೋ ಅವ್ರ ದುಡ್ಡು ಅವ್ರು ಕೊಟ್ಬಿಡಪ್ಪ, ಅವ್ರ ಪಾಡ್ಕ ಅವ್ರು ಹೋಗ್ಲಿ. ಸುಮ್ಮನೆ ನಂಗೆ ಬಂದು ಮನೆ ಹತ್ರ ಬಾದಿಕ್ತಾರೆ. ಅಲ್ಲ ಅವತ್ತು ನಮ್ಮ ಅಪ್ಪನಿಗೆ ದುಡ್ಡು ಕೊಟ್ಟಿದ್ರಲ್ಲ, ದುಡ್ಡು ಕೊಟ್ಟಿದ್ದು ಏನನ್ನ ಡಾಕ್ಯುಮೆಂಟ್ ಐತಾ? ಏನನ್ನ ಸಾಕ್ಷಿಗೆ ಏನನ್ನ ಸೈನ್ ಹಾಕ್ಸ್ಕೊಂಡಿರೋದು ಅದು ಇದು ಏನನ್ನದ? ಸ್ನೇಹಿತನಪ್ಪ ನಿಮ್ಮ ಅಪ್ಪನ ಏನೋ ಒಂದು ನಂಬಿಕೆಯಿಂದ ಕೊಟ್ಟಿದ್ದು. ನಮ್ಮ ಹತ್ರ ಆ ಪೇಪರ್ಗಳು ಈ ಪೇಪರ್ಗಳು ಯಾವೂ ಇಲ್ಲಪ್ಪ. ನಮ್ಗೆ ಇವಾಗ ಕಷ್ಟ ಅದೇ, ನಮ್ಮ ಮಕ್ಕಳು ನಮ್ಮನ್ನು ನೋಡ್ತಾ ಇಲ್ಲ. ನನ್ನ ಹೆಂಡತಿಗೆ ನಾನು ಆಪ್ರೇಷನ್ ಮಾಡಿಸ್ಬೇಕು, ಕೊಡಪ್ಪ ಕಾಸು. ಅಮ್ಮನ ಹತ್ರ ಹೋಗಿ ಕೇಳಿದ್ರೆ ನನ್ನ ಹತ್ರ ಇಲ್ಲಪ್ಪ, ನನ್ನ ಮಗನ ಹತ್ರ ಕರ್ಕೊಂಡೋಗ್ತೀನಿ ಬಾ ಅಂತ ಕರ್ಕೊಂಬಂದ್ಲು. ನಿಮ್ಮ ಕೈಯಾಗ ಏನೋ ಇವಾಗ ದುಡ್ಡು ಕೊಡೋಕ್ಕಾಗಿಲ್ಲ ಅಂತಂದ್ರೆ ಊರಾಗಿರೋ ಆಸ್ತಿ ಮನೆ ಎಲ್ಲ ನಂಗೆ ಬರ್ಕೊಡ್ರೆ, ನಂಗೆ ಇವಾಗ ದುಡ್ಡು ಅವಶ್ಯಕತೆ ಐತೆ. ಊರಾಗಿಂದ ಆಸ್ತಿ ಮನೆ ಯಾರು ಹೇಳಿದ್ದು ನಿಮಗೆ ಬರ್ಕೊಡ್ತೀರಿ ಅಂತ? ಹಾಂ, ನಿಮ್ಮ ಅಮ್ಮನ ಹೇಳಿದ್ನಲ್ಲಪ್ಪ, ದುಡ್ಡೇನ ಕೊಡಿಲ್ಲ ಅಂತಂದ್ರೆ ಊರಾಗಿಂದ ಆಸ್ತಿ ಮನೆ ನಿನ್ನ ಹೆಸರಿಗೆ ಬರ್ಕೊಡ್ತಾನೆ ಬಾಪ. ಯಾವಾಗಲೂ ಬಂದು ನನ್ನ ಪ್ರಾಣ ತಿನ್ಬೇಡ ಅಂತ ಹೇಳಿ ಕರ್ಕೊಂಬಂದಿರೋದು ನಿಮ್ಮ ಅಮ್ಮನ. ಅದಕ್ಕೆ ನಾನು ಅಲ್ಲಿಂದ ಇಲ್ಲಿಗೆ ಬಂದಿರೋದು. ನಂಗೆ ದುಡ್ಡು ಕೊಡ್ಬೇಕಪ್ಪ, ಇಲ್ಲ ಅಂತಂದ್ರೆ ನಾನು ಸುಮ್ಮನೆ ಇರೋನಲ್ಲ. ಇದೊಳ್ಳೆ ಚೆನ್ನಾಗದೆ. ಅಲ್ಲ ನಮ್ಮ ಅಪ್ಪನ ಇರೋದ್ರ ಕಾಲಕ್ಕವನ ಹೊರ್ತು ಶೋಕಿ ಮಾಡೋನಲ್ಲ. ಯಾರ ಹತ್ರ ಇವತ್ತಿಗೂ 1 ರೂಪಾಯಿ ಸಾಲ ಮಾಡ್ದೋನಲ್ಲ. ನಿಮ್ಮ ಅಪ್ಪನಿಗೆ ನಾವು ಸಾಲ ಕೊಟ್ಟಿದ್ದೀರಿ ಅಂತ ಬಂದು ಕೇಳ್ದೋರೇ ಇಲ್ಲ. ನೀನು ಯಾವನಪ್ಪ ಇದಕ್ಕಿದ್ದಂಗೆ ಉಟ್ಕೊಂಡಿದ್ಯಾ? ಹಾಂ, ಲೇ ಶಂಕರ, ಸುಮ್ಮನೆ ಆ ಮಾತುಗಳೆಲ್ಲ ಯಾಕ? ದುಡ್ಡು ಕೊಡ, ಅವ್ರ ದುಡ್ಡು ಅವ್ರು ಕೊಟ್ಬಿಡ. ಯಾಕೆ ಸುಮ್ಮನೆ ಮಾತುಗಳು? ಸತ್ತು ಸರಗ್ದಾಗ ಅವನ ನಿಮ್ಮ ಅಪ್ಪನ. ಯಾಕೆ ನಿಮ್ಮ ಅಪ್ಪನ ಆತ್ಮಕ್ಕೆ ಶಾಂತಿ ಸಿಗಲಿ, ಅವ್ರ ದುಡ್ಡು ಅವ್ರು ಕೊಟ್ಬಿಡು. ಮಾವು ದುಡ್ಡು ಅಂದ್ರೆ ಸುಮ್ಮನೆ ಅನ್ಕೊಂಡಿದ್ದೀನಮ್ಮ. ಅದು 1 ರೂಪಾಯಿ ಇಲ್ಲ 2 ರೂಪಾಯಿ ಇಲ್ಲ 10 ಲಕ್ಷ ಕೇಳ್ತಾವನೆ. ಎಲ್ಲಿಂದ ತಂದ್ಕೊಡ್ಲಿ ನಾನು 10 ಲಕ್ಷನಾ? ಸರಿ, ಹಂಗಾದ್ರೆ ಊರಾಗಿದ್ದು ಮನೇನೂ ಜಮೀನು ಅಷ್ಟೇ ಜಮೀನು ಅದಲ್ಲ, ಅದನ್ನ ಅಪ್ಪನಿಗೆ ಹೆಸ್ರಿಗೆ ಮಾಡಿಕೊಟ್ಬಿಡು. ನಿನ್ನ ಕೈಗೆ ದುಡ್ಡು ಕೊಡೋಕ್ಕಾಗಲ್ಲ ತಾನೇ, ಅಪ್ಪನ ಹೆಸ್ರಿಗೆ ಮಾಡಿಕೊಡು. ಅದೇಕಮ್ಮ ಹಂಗೆ ಹೇಳ್ತಾ ಇದೆಯಾ? ಅದು ನಮ್ಮ ಅಪ್ಪನ ಗ್ಯಾಪ್ ಕಿಕ್ಕೊಂಡಿರೋದು ನಾನು. ಯಾರಿಗೂ 1 ಇಂಚ್ ಕೊಡಲ್ಲ. ಅದು ಹಂಗೆ ಪಾಳು ಬಿದ್ದರೂ ಪರವಾಗಿಲ್ಲ, ಮನೆ ಆಗಲಿ ಜಮೀನಾಗಲಿ. ಇವಾಗ ಹಂಗಾದ್ರೆ ನೀವು ನಮ್ಗೆ ಕಾಸು ಕೊಡಲ್ಲ ಅಂತ? ಹಾಂ, ನಾನು ಹೇಳ್ತಾ ಇರೋದು ಕಾಸು ಕೊಡಲ್ಲ ಅಂತಲ್ಲಪ್ಪ. ಏನಾರ ಸಾಕ್ಷಿ ಆಯ್ತಾ? ಅದನ್ನ ಎತ್ಕೊಂಬ, ಆವಾಗ ನಿಮ್ಗೆ ನಾವು ಕಾಸು ಕೊಡ್ತೀರಿ ಅಷ್ಟೇ. ಸುಮ್ಮನೆ ಸಾಕ್ಷಿ ಇಲ್ದ್ರೆ ಇನ್ನು ನಿನ್ನಂತ ಒಂದು 10 ಜನ ಬರ್ತಾರೆ. ನಿಮ್ಮ ಅಪ್ಪನಿಗೆ ನಾವು ಸಾಲ ಕೊಟ್ಟಿದ್ರಿ, ನಿಮ್ಮ ಅಪ್ಪನಿಗೆ ನಾವು ಸಾಲ ಕೊಟ್ಟಿದ್ರಿ ಅಂತ ಅವ್ರಿಗೆಲ್ಲ ಎಲ್ಲಿಂದ ತಂದ್ಕೊಡೋಣ ನಾವು? ಏನಾರ ಒಂದು ಪ್ರೂಫ್ ಬೇಕಲ್ಲ. ಎತ್ಕೊಂಬ ಹೋಗು, ಆಮೇಲೆ ಕೊಡ್ತೀನಿ. ನಾವು ಇಷ್ಟು ಮಾತಾಡ್ತಾ ಇರೋದು ನಿನ್ನ ನೆಂಟರು ಒಳಗಿಂದ ಈಚೆಗೆ ಬರೇ ಇಲ್ಲ. ಹಾಂ, ಎತ್ತೋದ್ಲಾ? ಸಂಗೀತಕ್ಕೆ ಯಾಕೋ ಹುಷಾರಿಲ್ಲ, ಅವಳಿಗೆ ಹಾಸ್ಪಿಟ್ಲಾಗ ಅವಳೆ. ಸಂಗೀತ ಹಾಸ್ಪಿಟ್ಲಾಗ ಅಡ್ಮಿಟ್ ಆಗೋಳೆ, ಅದಕ್ಕೆ ಅವಳು ನೋಡ್ಕೊಂಡು ಅಲ್ಲೇ ಅವಳೆ. ಓ, ಯಾರಮ್ಮ ನೀನು? ನನ್ನ ದೊಡ್ಡ ಸೊಸೆ ನನ್ನ ಮೊಮ್ಮಗಳು. ನೀವೆಲ್ಲ ಹೆಂಗಿದ್ದೀರ ನೋಡು. ನನ್ನ ಪರಿಸ್ಥಿತಿ ನೋಡಮ್ಮ ಹೆಂಗೈತೆ. ಹಾಂ, ನಿಮ್ಮ ಅತ್ತೆ ನಿಮ್ಮ ಅವನು ನಿಮ್ಮನ್ನೆಲ್ಲ ಚೆನ್ನಾಗಿ ನೋಡ್ಕೊತಾರಮ್ಮ. ನಮ್ಮನ್ನು ನೋಡ್ಕೊಳಕ್ಕೆ ಬಾದೆ ನಿಮ್ಮ ಅತ್ತೆ ನಿಮ್ಮ ಅವನ್ಕ. ಅಜ್ಜಿ ನೀವು ಬಂದು ಇಲ್ಲೇ ಇರ್ರಿ. ನೀವು ಅಲ್ಲಿರೋದೇನು ಬೇಡ, ಇಲ್ಲೇ ಆರಾಮಾಗಿರ್ಬೋದಲ್ಲ ಅಜ್ಜಿ, ಅಲ್ಲಿ ಒಬ್ಬರೇ ಇರೋ ಬದಲು. ಇಲ್ಲಮ್ಮ ನಾನು ಬರಲ್ಲ. ನಾನು ಆ ಊರಾಗೆ ಸಾಯ್ಬೇಕು, ಇಲ್ಲಿಗೆಲ್ಲ ಬರಲ್ಲ. ಈ ಪೇಟೆ ಕೋಟೆಗಳೆಲ್ಲ ನಮ್ಗೆ ಇಷ್ಟ ಆಗಲ್ಲ. ಏನಿದ್ರು ನಾವು ಹಳ್ಳಿಗಳಾಗೆ ಇರಬೇಕು. ಅಲ್ಲಿ ಒಬ್ಬರೇ ಇದ್ದು ಏನು ಮಾಡ್ತೀರಾ ಅಜ್ಜಿ? ಇಲ್ಲಿಗೆ ಬರೋಕ್ಕಾಗಲ್ಲ ನೀವು, ನಾವೆಲ್ಲ ಇದ್ರೆಲ್ಲ ನೋಡ್ಕೊಂತೀರ. ಏಯ್ ಚಿನ್ನು, ಏನದು ನೋಡ್ತಾ ಇರೋದು? ಓನ ನಗಿತಾ ಇರೋದು? ನಮ್ಮೂರಿಗೆ ಬರಲ್ಲ ನೀನು? ಬರಲ್ಲ? ನಾನೆಲ್ಲಿ ಬರಿಲ್ಲಮ್ಮ. ನಮ್ಮ ಮನೆಗೆ ನಾನು ಇರ್ತೀನಿ. ಅಲ್ಲಿ ನೆಮ್ಮದಿಗೆ ಇರೋಕ್ಕೂ ಬಿಟ್ಟಿಲ್ಲ ನಿಮ್ಮ ಮುತ್ತಾತ್ನು. ಅವನೇನೋ ನೆಗೆದು ಬಿದ್ದೋದ್ನು. ಇವತ್ತು ನನಗೆ ನೆಮ್ಮದಿ ಇಲ್ಲ. ಸಾಲಗಾರ ಬಂದು ನನ್ನ ಪ್ರಾಣ ತಿಂತಾವ್ರೆ. ಸಾಲ ತೀಸು ಅಂತ ನಿಮ್ಮ ತಾತನ ಕೇಳಿದ್ರೆ
ಸಾಕ್ಷಿಗಳು ಎತ್ಕೊಂಬ ಅಂತಾನೆ. ನಾನು ಯಾರ ಹತ್ರ ಹೇಗೋದು ಹೇಳು? ನಗಿತಾ ಇದೆಯಾ? ನಗಿಯಮ್ಮ, ನಗಿ ನಗಿ. ನಿಮ್ಗೊಂದು ಕಾಲ ನಮ್ಗೊಂದು ಕಾಲ, ಏನು ಮಾಡೋಕ್ಕಾಗದೆ? ಅಜ್ಜಿ ಬನ್ರಿ, ಊಟ ಮಾಡಿ ಬನ್ರಿ. ನೀವು ಎಲ್ಗೂ ಹೋಗ್ಬೇಡ್ರಿ, ಇಲ್ಲೇ ಆರಾಮಾಗಿರ್ರಿ ಅಜ್ಜಿ. ನೀವು ಯಾಕೆ ಒಬ್ಬರೇ ಅಲ್ಲಿರ್ತೀರಾ? ಇಲ್ಲಿರ್ರಿ, ನಾವೆಲ್ಲ ನೋಡ್ಕೊಂತೀರಿ ನಿಮ್ಮನ್ನ. ಇಲ್ಲಮ್ಮ, ಇಲ್ಲ ಇಲ್ಲ, ನಾನು ಬರಲ್ಲಮ್ಮ. ನಂಗೆ ಅಲ್ಲೇ ಚೆನ್ನಾಗದೆ, ನಾನು ಅಲ್ಲೇ ಇರ್ತೀನಿ. ಏನಪ್ಪ ಶಂಕರ, ದುಡ್ಡು ಕೊಡಲ್ಲೇನಪ್ಪ? ಹಾಂ, ಏನು ಹೇಳ್ತಾ ಇರೋದು ನೀನು? ಏನು ಹೇಳ್ತಾ ಇರೋದು? ಹಾಂ, ಮಾತುಗಳು ಯಾವಾಗ ತಿರುಗಿಸವ? ಹಾಂ, ನಾನು ಎಲ್ಲಿ ಬರಿಲ್ಲಮ್ಮ. ನೀವೇ ಇರ್ರಿ ಆರಾಮಾಗೆ, ನಾನು ಎಲ್ಲಿ ಬರಿಲ್ಲ. ಏನ ಹೇಳ ಶಂಕರ, ಮನೆ ಜಮೀನು ಬರ್ಕೊಡ್ತೀಯಾ ಇಲ್ಲ ಅಯ್ಯಪ್ಪನ ದುಡ್ಡು ಕೊಡ್ತೀಯಾ? ನಂಗೆ ಬಲೆ ಬಾಧೆ ಇಕ್ಕದವನು ಬಂದು ದುಡ್ಡು ಕೊಡು ಅಂತ ಊರಾಗಿನ ಜನ ಎಲ್ಲ ನಿಂತು ನೋಡ್ತಾವ್ರೆ. ಹಾಂ, ಯಾರನ್ನ ಗತಿ ಅವರೋ ಇಲ್ಲಮ್ಮ ನಿಂಕ ಅಂತ ಕೇಳ್ತಾರೆ. ನೀನು ಇಲ್ಲೇ ಬೇಕಾದಂಗೆ ಮೆರಿತಾ ಇದೆಯಾ? ಹೊಸ ಮನೆ ಕಟ್ಸಿದ್ಯಾ? ಅದಕ್ಕೆ ಎಷ್ಟಾಗದೆ ದುಡ್ಡು? ನಾನು ಕೇಳ್ತಾ ಇರೋದೆಷ್ಟು? 10 ಲಕ್ಷ ಕೊಡೋ ಅಂತ. ಹಾಂ, ಅದಕ್ಕೂ ಸಾಕ್ಷಿ ಕೇಳ್ತಾ ಇದೆಯಲ್ವ? ಅಲ್ಲಿಗೇನು ನನ್ನ ಮೇಲೆ ನಂಬಿಕೆ ಇಲ್ಲ ನಿಂಕ? ಮಕ್ಕಳಿಗೆ ಎಷ್ಟು ಮಾಡಿದ್ಯಾ? ಹಾಂ, ಸೊಸೆಗಳ್ಗ ಮೊಮ್ಮಕ್ಕಳ್ಗ ಮಗಳ್ಗ ಬೇಕಾದಂಗೆ ಮಾಡಿಕ್ಕಿದ್ಯಾ? ನಾನು ಯಾವತ್ತನ ನಿನ್ನ ಬಂದು 1 ರೂಪಾಯಿ ಕೇಳಿದ್ನಾ? ಏನೋ ಆ ಅಪ್ಪನು ಸ್ನೇಹಿತನು ಅಂತ ಒಂದು ನಂಬಿಕೆ ಮೇಲೆ ಅವತ್ತು ದುಡ್ಡು ಕೊಟ್ಟವನೆ. ಇವಾಗ ಆ ಅಪ್ಪನ ಕಷ್ಟಕಾಲ ಬಂದೈತೆ. ಇಷ್ಟು ದಿನದಿಂದ ಬಂದು ಕೇಳಿಲ್ಲ ಅಂತಂದರೆ ಆ ಅಪ್ಪನ ಚೆನ್ನಾಗಿದ್ನೇನೋ, ಅವಾಗ ದುಡ್ಡು ಬೇಡ ಅನ್ಸೈತೆ. ಇವಾಗ ಕಷ್ಟಕಾಲ ಬಂದೈತೆ ಆ ಅಪ್ಪನ್ಕ. ಆ ಅಪ್ಪನ ದುಡ್ಡು ಆ ಅಪ್ಪನ ಕೊಟ್ಬಿಡು. ಅಲ್ಲಮ್ಮ, 1 ರೂಪಾಯಿ 2 ರೂಪಾಯಿ ಆದರೆ ಏನೋ ಕೇಳಿದ್ನಲ್ಲಪ್ಪ ಅಂತ ಎತ್ತಿ ಕೊಡ್ಬೋದು. ಲಕ್ಷಗಳು ಎಲ್ಲಿಂದ ಮಾತಾಡಲಿ ನಾನು? ಲಕ್ಷಗಳು? ಹಾಂ, ಇವಾಗ ನಾನು ಮನೆ ಕಟ್ಸಿದ್ದೀನಮ್ಮ, ಮನೆ ಕಟ್ಸಿದ್ದೀನಿ. ನನ್ನ ಹತ್ರ ದುಡ್ಡು ಕಾಸಿಲ್ಲ. ದುಡ್ಡು ಕಾಸಿಲ್ಲ ಅಂತಂದರೆ ಊರಾಗಿಂದು ಮನೆ ಜಮೀನು ಬರ್ಕೊಡು ಅಂದರೆ ನಾನು ಯಾಕಮ್ಮ ಬರ್ಕೊಡ್ಲಿ? ನಾನು ಯಾಕೆ ಬರ್ಕೊಳ್ಳಿ? ನಮ್ಮ ಅಪ್ಪನ ಗುರ್ತಂತ ಅಲ್ಲಿ ಅಷ್ಟೇ ಇರೋದು ನನ್ನ ಹತ್ರ, ಇನ್ನೇನಿಲ್ಲ. ಸರಪ್ಪ, ಇವಾಗ ನಿಮ್ಮ ಕೈಲಿ ಅಷ್ಟು ದುಡ್ಡು ಕೊಡೋಕ್ಕಾಗಲ್ಲಲ್ಲ. ಅವಾಗಷ್ಟು ಕೊಡ್ರಿ, ಒಂದಕ್ಕಿಂತ ಕೊಡ್ರಿ ಅಂತ ನಾನು ಕೇಳ್ತಾ ಇಲ್ಲ. ಇವಾಗ ನಂಗೆ ಅರ್ಜೆಂಟಾಗಿ ಒಂದು 4 ಲಕ್ಷ ದುಡ್ಡು ಬೇಕೇ ಬೇಕು. ಇವಾಗ ನೀವು ಕೊಡಿಲ್ಲ ಅಂತಂದರೆ ನಾನು ಇಲ್ಲಿಂದ ಹೋಗೋನಲ್ಲ. ನಮಗೂ ಬಾದಿಗ್ಲವಪ್ಪ. ಯಮ್ಮನ್ ಬಂದು 6 ತಿಂಗಳಿಂದ ನಾನು ಕೇಳ್ತಾ ಇರೋದು. ಯಾವ ಮನುಷ್ಯನಿಗೆ ಬಾದಿಗಳಿಲ್ಲ, ಎಲ್ಲರಿಗೂ ಬಾದಿಗಳೇ. ನಾನು ಕೇಳ್ತಾ ಇರೋದು ಏನಾದರೂ ಸಾಕ್ಷಿ ಆಯಿತಾ? ನಮ್ಮ ಅಪ್ಪನೇನಾದರೂ ಸೈನ್ ಹಾಕಿ ಪೇಪರ್ ಏನೋ ನಿಮ್ಗೆ ಕೊಟ್ಟಿದ್ನಾ? ಅದನ್ನ ಎತ್ಕೊಂಬರ್ರಿ ಅಂತ ಕೇಳ್ತಾ ಇರೋದು. ಅಲ್ಲ, ಅವತ್ತು ನಾನು ಮಾಡಿದ ತಪ್ಪೆ. ಅವತ್ತು ಏನೋ ಸೈನ್ಗಿನ ಹಾಕಿ ಇಕ್ಕೊಬೇಕಾಗಿತ್ತು. ಇವತ್ತು ಅಲ್ಲಿರೋ ಮನೇನೂ ಜಮೀನು ನಂದೇ ಆಗಿರೋದು. ಹೆಂಗೆ ಬೇಕೋ ಹಂಗೆ ಬರ್ಕೊಂಬೋದಾಗಿತ್ತು. ಏನೋ ನನ್ನ ಸ್ನೇಹಿತನಲ್ಲ ಅಂತ ಒಂದು ನಂಬಿಕೆ ಮೇಲೆ ಕೊಟ್ಟಿದ್ದೀನಿ ದುಡ್ಡು. ಇವತ್ತು ನಿಮ್ಮನ್ನು ಕೇಳ್ತಾ ಇದ್ರೆ ಹಿಂಗೆ ಮಾತಾಡ್ತಾ ಇದ್ರಿ ನೋಡು. ಅದೇ ನಿಮ್ಮ ಅಪ್ಪನಿದ್ದಿದ್ರೆ ಕೊಡ್ತಾ ಇರಲಿಲ್ಲ ನಂಗ. ಥೋ, ಒಳ್ಳೆ ತಲೆನೋವು ಆಯ್ತಲ್ಲ ಇದು. ಹಾಂ, ಅಲ್ಲ, ನೀನು ಮಾತಾಡೋ ಮಾತುಗಳು ನೋಡ ಹೆಂಗೆ ಮಾತಾಡ್ತಾ ಇದೆಯಾ? ಹಾಂ, ನ್ಯಾಯವಾಗ ಅದೇ ನಾನು ನಿನ್ನ ಮಾತುಗಳು ಕರೆಕ್ಟಾಗಿ ಮಾತಾಡೋ. ಅಜ್ಜಿ ಊಟ ಮಾಡಿ ಬನ್ರಿ, ಆಮೇಲೆ ಮಾತಾಡಿರಂತೆ ಬನ್ರಿ. ಊಟನೂ ಬೇಡ, ಏನೂ ಬೇಡಮ್ಮ. ನಿಮ್ಮ ಮಾವನ ಮಾತುಗಳು ಕೇಳಿ ಹೊಟ್ಟೆನ ತುಂಬೋಯ್ತು. ಏನಕ್ಕನ ಬನ್ನೋ ಅಲ್ಲಿಂದ ಇಲ್ಕ ಅಂತ ಅನ್ಸ್ಬಿಡ್ತು. ನನ್ನ ಮಗನ ಬರಲಿ, ಯಾವುದೊಂದು ಮಾತಾಡೋಣಮ್ಮ. ಯಾಕಂತಂದರೆ ದುಡ್ಡಿನ ವ್ಯವಹಾರ ಎಲ್ಲ ಅವಂದೇ, ನಂದೇನಿಲ್ಲಮ್ಮ. ನಾನು ಬೆಳಗ್ಗೆಯಿಂದ ಸಾಯಂಕಾಲ ಮನೆಗಿರೋದೆ. ಅವ್ನು ದುಡಿಯೋನವನು, ವ್ಯವಹಾರ ಮಾಡೋನವನು. ಅವನ ಹತ್ರ ಮಾತಾಡ್ಬಿಟ್ಟು ಆಮೇಲೆ ಯಾವುದೊಂದು ಹೇಳ್ತೀನಿ.